ಬಲಾಢ್ಯನೇ ಏನ್ ಮಾತಾಡ್ತೀನಿ? ಯಾವ ಬಲಾಢ್ಯನು ಹತ್ತಿರ ಬಂದರೆ ದೂರ ಹೋಗುತ್ತೀಯಾ? ನೀನು ಹತ್ತಿರಕ್ಕೆ ಬಂದ್ರೆ ಸತ್ತು ಹೋಗೋಳೆ. ಬಲ್ಲ ದೂರ ನಿಂತು ಮಾತಾಡೋಳೆ. ಸುಟ್ಟು ಹೋಗುತ್ತೀಯ ಎಂದು ಹೇಳಿದ್ರೆ ನೀನೇ ತಳಗಿರುತ್ತೀಯಲ್ಲ, ಅಷ್ಟೊಂದು ಭಯವೇ? ನನ್ನ ನೋಡಿದ್ರೆ ಅಷ್ಟೊಂದು ಭಯವೇ? ಯಾಕೆ ಭಯ ಮೇನಕ? ಸದ್ದು ಭಾರ್ಗವನೇ, ಅಹೋ ಮೇನಕ, ರಾಮ, ಅಹೋ ಶ್ರೀಯಳೇ, ಓ ಪ್ರಿಯತಮ, ಅಹೋ ಶ್ರೀಯಳೇ. ಸುಸ್ತಾಗಿರುವುದೇ? ಆಗಿಲ್ಲ. ಆಗಿಲ್ಲ? ದಾಹವಾಗಿರುವುದೇ? ಅಹೋ ಮೇನಕ, ದಾಹಗೊಂಡಿರುವೆಯಾ? ದಾಹಗೊಂಡಿರುವಲ್ಲ ಮೇನಕ. ನೀರು ಕುಡ್ದೇ ಇಲ್ಲ ಇವಾಗ? ಮೇನಕ ಕುಡಿಬಾರದು. ಹೌದು, ಯಾಕಕ್ಕೆ ಮೇನಕ? ನನ್ನನ್ನು ಪ್ರೀತಿಸಿದ ಮೇಲೆ ನೀರನ್ನು ಕುಡಿಯಬೇಕು. ಯಾ ಸಾಧ್ಯವಿಲ್ಲ ಮೇನಕ. ಸುಂದರನೇ, ಹತ್ತಿರ ಬಂದ ಹೆಣ್ಣನ್ನು ಬೇಡ ಎನ್ನಬೇಕಾದರೆ ನೀನು ಕರ್ಮ ಮಾಡಿರಬೇಕು. ಕಾಂತ, ಯಾತಕ್ಕೆ ಕರ್ಮ ಮಾಡಿರ್ಬೇಕು ಮೇನಕ? ನಲ್ಲ ಅಹೋ ಶ್ರೀ, ಆ ಪರಶುವನ್ನು ಪಾರ್ವತಿಯನ್ನು ಪಡೆಯಲಿಕ್ಕೆ ಅನಂತ ಕಾಲ ಹೇಮಕೂಟದಲ್ಲಿ ತಪಸ್ಸನ್ನು ಮಾಡಲಿಲ್ಲವೇ? ಅಂತವರೇ ಹಾಗಿರುವಾಗ ಇನ್ನು ನೀನ್ಯಾವ ಲೆಕ್ಕ? ಹೌದಾ ಮೇನಕ? ಭಾರ್ಗವ, ನನ್ನ ಪ್ರೀತಿಯನ್ನು ತಿರಸ್ಕಾರ ಮಾಡುತ್ತಾರೆ ಧೀರ, ನೀನೇ ನನ್ನ ದೂರ. ವಯ್ಯಾರಿ
ಮಾಡ್ತೀನಿ ಬಿಟಾರಿ. ಸುಂದರ ನಿನ್ನಂತ ಕಾಮಜಾಲಿಯನ್ನು ಇಟ್ಟುಕೊಳ್ಳುವುದಕ್ಕೆ ಎಲ್ಲ ಐಸು ಹೇಳಿ ಕೃಷ್ಣನೇ, ಅವನಾಗಿ ನೀಟಾದ ಸ್ತ್ರೀಯರನ್ನು ಬೆರೆಯುವನು ಕಾಮಾಂತಲ ನಾನಲ್ಲ. ನಿನ್ನಮ್ಮ ಇಂಥ ಮಾತುಗಳನ್ನು ಹೌದೇ ಸುರನರಿಯಾದ ನೀನೇ ಇಂಥ ಕೆಟ್ಟ ಸಭಾವತ್ತು ಮನಸ್ಸು ಕೊಟ್ಟರೆ ವಿದ್ಯಾ ಬುದ್ಧಿ ಇಲ್ಲದ ಸ್ತ್ರೀ ಮಾತಾಡೇ ಹೀಗೆ ಏತಕ್ಕೆ ದೂರ ನಿಲ್ಲಬೇಕು? ನಾನು ದೂರ ನಿಲ್ಲುವುದಕ್ಕೆ ಬಂದಿಲ್ಲ. ಮತ್ತೆ ಯಾತಕ್ಕೆ ಬಂದಿದ್ವಿ? ಎಷ್ಟು ಮಾತ್ರ ಹಾವು ಅಂದ್ರೆ ನೋಡೋದಿಲ್ಲ ಮೇಲಕ, ನೋಡುವುದಿಲ್ಲ. ಎಷ್ಟು ಮಾತ್ರ ನೋಡೋದಿಲ್ಲ. ಅದು ಹೇಗೆಂದರೆ 7 ಮಂಡಲದಲ್ಲಿ ಕೋಟಿ ಸೂರ್ಯನಾದ ಪ್ರಚುರ ಗಮನಕ್ಕೆ ಮುನಿಯು ಸಂಭೂತ. ಅಹೋ ಮೇನಕ, ನಿನ್ನಂತ ಕಾಮಜಾಲಿಯನ್ನು ಬಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪೂರನಿಂದ ಮಾತನಾಡೆ ಕಾಮಂದಳೆ. ನಿನಗೆ ನಾಚಿಕೆ ಇರುವುದೇ? ನಾಚಿಕೆ ಸಹಜವಾಗಿರುವುದೇ? ನನಗಿಲ್ಲ. ನಿನಗಿಲ್ಲ. ನನಗಿಲ್ಲ. ಅಹೋ ಮೇನಕ, ಸುತ್ತಮುತ್ತ ಎಲ್ಲರೂ ಇರುವರು ನಮ್ಮನ್ನೇ ನೋಡುತ್ತಿರುವರು. ಅಹೋ ಮೇನಕ, ನಿನ್ನೆನ್ನೇ ಕಾಯ್ತಿರುವನು ಯಾವಾಗ ಒಪ್ಪಿಕೊಳ್ಳುತ್ತೇನೆ ಎಂದು. ಒಪ್ಪಿಕೊಳ್ಳುವುದಿಲ್ಲ ಮೇನಕ. ಸುತ್ತಮುತ್ತ ಯಾರು ಎಲ್ಲ, ನಾನು ನೀನು ಇಲ್ಲಿ ಎಲ್ಲ. ಬಾರೋ ತನಿಗೆ ನಿನ್ನೆಯಾಗೆ ನಾದರನೆ ಕೊಡುವೆ ಸುತ್ತಮುತ್ತ ಎಲ್ಲರೂ ಇದ್ರೆ ಬಾರ 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 ಬಾರ. ವಿಶ್ವಾಮಿತ್ರನೋ ತಪವ ಬಿಟ್ಟನು ಸುಖವ ಕೊಟ್ಟನು. ಸುಂದರ, ಅಹೋ ಮೇನಕ, ಪ್ರಿಯಾ, ಅಹೋ ಪ್ರಿಯರೇ, ಸುಮ್ಮನೆ ಎನ್ನ ಮಾತನ್ನು ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಮೇನಕ. ಧರ್ಮದಾಕ್ಷಿತನೆಯ ಅಹೋ ಮೇನಕ, ಹೇಳುವೆನು ಕೇಳು. ಇನ್ನೊಂದು ಸುಖದ ವಿಷಯ. ಸುಂದರ, ಅಹೋ ಪ್ರಿಯರೇ, ಇಂದ್ರನು ಮಧ್ಯರಾತ್ರಿಯಲ್ಲಿ ಎದ್ದು ಕೋಳಿಯಾಗಿ ಕೂಗಿ ಆ ಹಲ್ಲೆಯೊಂದಿಗೆ ಸಂಭೋಗ ಪಡೆಯಲಿಲ್ಲವೇ? ಅಹೋ ಮೇನಕ, ಭಾಗವನೇ, ಅಹೋ ಮೇನಕ, ಅಂತವರು ಮಹಾ ತಪಸ್ವಿಗಳು, ಮಹಾಪುರುಷರು. ಅಂತವರೇ ಆಗಿರುವಾಗ ಇನ್ನು ನಿನ್ನೆವರಲ್ಲ. ನನ್ನ ಪ್ರೀತಿಯನ್ನು ಒಪ್ಪಿಕೊ ಸುಂದರ. ಪ್ರಿಯಲೇ, ಮಾತಿನ ಮಳ್ಳಿ ನಿನ್ನ ನುಡಿಗಳನ್ನು ನಾನು ಎಷ್ಟು ಮಾತನ್ನು ಕೇಳುವುದಿಲ್ಲ. ಅಹೋ ಪ್ರಿಯಳೇ, ಸುಂದರ, ಅದೇ ಆತಕ್ಕಂದಲ್ಲಿ ನನ್ನ ಚರಿತ್ರ ಪುಟವನ್ನು ತಿರುಗಿಸಿ ನೋಡಿದ್ರೆ ಮಹಾಪಾಪಿಯಾಗಿ ಕಾಣಬಹುದು. ಅಹೋ ಮೇನಕ, ಅಲ್ಲ ಬ್ರಹ್ಮಚಾರಿಯಾಗಬೇಕೆಂದು ಘೋರತರ ಆಚರಿಸಿ ಸುಶ್ರಮಿಶ್ರಮಿಸುವ ಮನೆಯಲ್ಲಿ ಸುಖ ಸಂಸಾರವನ್ನು ಮಾಡಿ
ನಿನ್ನ ಕಾಮವನ್ನು ಪ್ರಯೋಗಿಸಿ ಮೊದಲ ಪಡೆದ ಪಂಥವನ್ನು ಹಾಳು ಮಾಡಿಬಿಟ್ಟೆ. ಅಹೋ ಮೇನಕ, ವಿಶ್ವಾಮಿತ್ರ ಮನೆಯಲ್ಲಿ ಸುಖ ಸಂಸಾರವನ್ನು ಮಾಡಿ ಶಕಂತಲನ್ನ ಮಗನಿಗೆ ತಾಯಿಯಾಗಿ ಹತನ ಕಾಲದಂತೆ ಶಕಂತಲನ್ನ ಪರದೇಶಿ ಮಾಡಿಬಿಟ್ಟೆ. ನಿನ್ನ ಪರಗತಿ ತಿಳಿದಿದ್ದು ಗೊತ್ತಿಲ್ಲವೇ? ಹಂಗಬೇಡಿ, ನೀನು ದೇಹ ಸುಖಕ್ಕೆ ಮರಿಗಾಡು, ಕಷ್ಟ ಸುಖ ಮಾನ ಮರ್ಯಾದೆಗೆ ಮರಿಗಾಡವಲ್ಲ. ಅದರಂತೆ ನಿನ್ನ ಕಪಟ ಮಾಯವನ್ನು ನನ್ನಲ್ಲಿ ನಡೆಯುವುದಿಲ್ಲ. ಸುರೇಂದ್ರನಾರಿ ಇಡೀ ಪಟ್ಟಣಕ್ಕೆ ದಾರಿ. ಅಹೋ ಮೇನಕ, ನೋಡ್ಬೇಕು ಮೇನಕ, ಯಾವತ್ತೂ ಹೋಗೋದಿಲ್ಲ ಮೇನಕ. ಜೊತೆಯಲ್ಲಿ ನೀನು ಬಂದರೆ ಮಾತ್ರ ಎಂತ ಮಾತನಾಡಿದ ಏಕ ಮಂಗಳೇ ಎಂತ ಮಾತನಾಡಬೇಕು. ಸಹಾಯ ಮಾಡುವುದು. ಹೌದು ಮೇನಕ. ನೀರು ಕುಡ್ಬೇಕಾಗಿಲ್ಲ ಮನ್ಸನ್ ಎಷ್ಟೊತ್ತೆ ಬಿಡ್ಬೇಕು ಏನೋ ಖುಷಿ ಮನ್ಸಲ್ಲೇ ಕಾದಲೂರು ಕೀಸಕ ನೇಮಕ ಮಾಡಿದಂತ ಪಾತ್ರ 200 ರೂಪಾಯಿ ಕೊಟ್ಟಿರ್ತಾರೆ. ಕಾಣಿಕೆ ಕೊಟ್ಟಂತಹ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುನಿವೀರನೇ, ಅಹೋ ಮೇನಕ, ಆ ಪರಶಿವನ ಜಡೆಯಲ್ಲಿರುವ ಸುಂದರ, ಅಹೋ ಮೇನಕ, ಪರಶಿವನ ಜಡೆಯಲ್ಲಿರುವ ಇಂದ್ರನು ಸ್ತ್ರೀ ಸುಖಕ್ಕಿಂತ ಅಧಿಕವಿಲ್ಲವೆಂದು ಗುರು ಪತ್ನಿ ಚಾರ್ಯಳನ್ನು ಮೋಹಿಸಲಿಲ್ಲವೇ? ಅಲ್ಲ, ನಿಮ್ಮನೆ ಎನ್ನ ಮಾತನ್ನು ಒಪ್ಪಿಕೋ, ಎನ್ನ ಪ್ರೀತಿಯನ್ನೇ ಸ್ವೀಕರಿಸಿ ಎಂದು ಕೇಳಿಕೊಳ್ತಿರುವೆನು ಸುಂದರ, ಎನ್ನೆಯ ಮನೋಹರ. ಎಲೈ ಚಂಬಾರಸತಿ ನೀನಂತ ಹಾದರಗಿತ್ತಿ. ಅಹೋ ಸಯ್ಯಳಿ ಪುರುಷನೇ, ನನ್ನಲ್ಲಿ ಅಡಕೆ ಆಗಿರುವ
ಕತ್ತರಿಸಿ ನಿನ್ನ ಡಿಂಬವನ್ನು ಬಿಡಿಸಿಬಿಡುವೆನು. ಅಹೋ ಮೇನಕ, ಅಹಂಕಾರ ಜ್ಞಾನವನ್ನು ಒಗಲಾಡಿಸಿದರೆ ನಿನಗೆ ಮಾದ ತುಂಬಿನ ಹಂಗಿನ ತಾಪವನ್ನು ತಗ್ಗಲಾರದ ತಪ್ಪದಂತೆ ಕಾಣುತ್ತದೆ. ಅಹೋ ಮೇನಕ, ನಿತ್ಯನೋ ಸುಖದಿಂದ ತುಂಬಿದನು ಸುಗಣ ಸಂಪನ್ನನು ವಿದ್ಯೆ ಸಂಪನ್ನನು. ನಿನ್ನ ಮನೋರಥಿಗೆ ನಾನು ದೊರೆಯಾರಲಾರೆನು ಮೇನಕ. ಬಿಡಲಿಲ್ಲ ಮಕ್ಕಳು ಶ್ರೀಯರೇ. ಸುಂದರ, ಅಹೋ ಮೇನಕ, ನನಗೆ ನೀನೇ ಪತಿ, ನಿನಗೆ ನಾನೇ ಸತಿ. ಏನು ಮಾತನಾಡಿದಿ? ಇದ್ದ ಮಾತನ್ನೇ ಆಡಿದೆ. ನಾ ದೂರ ನಿಂತು ಮಾತಾಡೇ ಕಮಾಂದರೆ. ದೂರ ನಿಂತಿರೋನು, ಇವಾಗ ಹತ್ತಿರ ಬಂದರೆ ನೀನೇ ಓಡಿ ಹೋಗ್ತೀಯ. ನಾನು ಸುಡುವೆನು, ನೀನು ಹೌದು ಮೇನಕ, ನೀನು ಸುಡುವೆಯ. ನೀನು ಸುಟ್ಟೋಗುವಳೆ. ಯಾತಕ್ಕೆ ನಿಲ್ಲುವಳೆ? ಅಹೋ ಮೇನಕ, ನನ್ನ ಹತ್ತಿರಕ್ಕೆ ಬರಬಾರದು. ದೂರಕ್ಕೆ ಮಾತನಾಡು. ನಿನ್ನ ನನ್ನ ಹತ್ತಿಗೆ ಎದುರಿಸಿ ಬಿಡು. ಹೌದು ಮೇನಕ, ನೀನು ಹೇಳ. ಹೌದು ಮೇನಕ, ಅಲ್ಲೇ ನಿಂತು ಮಾತನಾಡು. ಇಲ್ಲೇ ನಿಂತು ಮಾತನಾಡು. ನನ್ನ ಮನಸ್ಸು ನಿನ್ನ ಮೇಲೆ. ನನ್ನ ಬೇಡ, ಜನರನ್ನಾದ್ರೂ ನೋಡು. ಎಲ್ಲರ ಕಣ್ಣು ನನ್ನ ಮೇಲಿರುವುದು. ನೋಡು ನೋಡು ಸುಂದರ, ಅಹೋ ಮೇನಕ, ಭಾರ್ಗವನೇ, ಅಹೋ ಮೇನಕ, ನನ್ನ ಆಸೆಯನ್ನು ಈಡೇರಿಸಿ ಎಂದು ಕೇಳುವುದರೆ ಒಂದು ಹೆಸವನ್ನು ನನ್ನನ್ನು ಧಿಕ್ಕಾರ ಮಾಡ್ತಿವೆಯಾ? ಹೌದು ಮೇನಕ. ಬೇಡ ಸುಂದರ, ಅಹೋ ಮೇನಕ, ಎನ್ನ ಮದರಾಮೃತವನ್ನು ಸವಿದು ಎನ್ನ ಮನಸ್ಸಕ್ಕೆ ಎನ್ನ ದೇಹಕ್ಕೆ ಸುಖಪಡಿಸೆಂದು ನಿನ್ನಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ರಾಮ, ತೋರು ತೋರಿ. ಆಹೋ ಮತಬೇರಿದ ಮಂಕುಶ್ರೀಯರೇ, ತಪವಂತನಾದ ಗೌತಮ ಮುನಿಯಲ್ಲೇ ಕಾಮಾದ ಹಿಂದೆನವು ನಿಮ್ಮತ್ತರಾದರಲ್ಲಿ ಕೋಳಿಗಾಗಿ ಕೂಗಿ ಹಬ್ಬದ ನದಿಯ ಸ್ನಾನಕ್ಕೆ ಹೋಗಿ ಎಂದು ಮಾತನಾಡಿದೆಯಲ್ಲ. ಅಹೋ ಮೇನಕ, ಸ್ವರ್ಗದಿಂದ ತರಿಗಿಳಿದು ಬಂದು ಆ ಪತಿವ್ರತ ಶಿರೋಮಣಿಯಾದ ಹಾಲಸ್ಸು ದೇವಿಯನ್ನು ಸಂಭೋಗವನ್ನು ಮಾಡಿ
ಗೌತಮ ಮಾಂಸದಿಂದ ಶಾಪಕ್ಕೆ ಗುರಿಯಾದನು. ಮೈ ತುಂಬ ಸಾವಿರ ಮರಣಗಳನ್ನು ಪಡೆದುಕೊಂಡವನು. ಅದು ಯಾತಕ್ಕಂದರೆ ಯಾತಕ್ಕೆ ಬಾರ್ದ? ಯಾರ ತಾಪವೇ ಇಂದ್ರನಿಗೆ ನೆತ್ತಿಗೇರಿತು. ನೀಟಾದ ಸ್ತ್ರೀಯರನ್ನು ಬೆರೆಯುವನು ಕಾಮಾಂತರ ನಾನಲ್ಲ. ಆಹೋ ಸ್ತ್ರೀಯರೇ, ಸರಿಯಾದ ಪುರುಷನಾಗಿ ನಿನ್ನ ನುಡಿಗಳನ್ನು ನಾನು ಕೇಳುವವರೇ. ಸಾಲ ಸಂಪನ್ನುಗಳಂತ ಹಿತಬೋಧವನ್ನು ಒಯ್ಯಾರಿಸಿದೆಯ ಮೇನಕ ಇದಲ್ಲದೆ ಮತ್ತೊಂದು ಸಾರೆ. ಭಾರ್ಗವ, ಆಹೋ ಮೇನಕ, ಹೊತ್ತು ಬಾಳ ಆಯ್ತು, ಹ, ಹೊತ್ತು ಬಾಳ ಆಯ್ತು. ಆಳು ಬಿಡು ಮೇನಕ. ತಪಸ್ಸು ಬಿಡು, ಕೈಗೆ ಹೋಗುವ ಮೇನಕ. ಸುಖವನ್ನು ಕೊಡು. ಹ, ನಿನ್ನ ನಿಜ ಮಾತಾಡೋಣ. ಅಹೋ ಮೇನಕ, ದೂರದಿಂದ ಮಾತನಾಡು. ಬಂದೈತು ರಾಮ, ಬಂದೈತು, ಬಾರೋ ಬಾ. ಸುಂದರ, ನಿನ್ನ ಕಟ್ಟು ಹೋಗುವುದಿಲ್ಲ. ಎಷ್ಟು ಮಾತ್ರಕ್ಕೆ ನಾನು ಮನೆಗೆ ಹೊರಬರಲ್ಲ ಶ್ರೀಗಳೇ. ನಿನ್ನ ಬಾಯಿಗೆ ನಿನ್ನ ರೂಪಕ್ಕೆ ನಾನು ಸೋತ, ನಿನ್ನ ಮಾತು ಮರಳಾದೆ, ನಿನ್ನ ರೂಪಕ್ಕೆ ಸೋತ, ನಿನ್ನ ಮಾತು ಮರಳಾದೆ. ಬಾರೋ ಬಾರೋ ಹತ್ತಿರ ಬಾ, ಬಾರೋ ಬಾರೋ ಹತ್ತಿರ ಬಾ. ಮುನಿ ವಂಶೋದ್ಭವ ಅಹೋ ಮೇನಕ, ಸಹಿಸಲಾರೆ ಹಂಗದನ ತಾಪವ. ಎಷ್ಟು ಮಾತಕ್ಕೂ ಬೇಡಕೊಂಡರು ನಾನು ಬರಿಗೆ ಆಡಲಿದೆ. ಸುಂದರ, ರೈ ಮೇನಕ, ನಿನ್ನನ್ನು ನೋಡಿ ನಿನ್ನ ಪ್ರೀತಿಯನ್ನು ಹೊತ್ತುಕೊಂಡು ನಿನ್ನ ಮಾತಿಗೆ ಮರುಳಾಗಿ ಹುಚ್ಚಳಾಗಿ ಬಂದಿರುವೆನು. ರಾಮ, ಅಹೋ ಮೇನಕ, ಸುಮ್ಮನೆ ಹತ್ತಿರ ಬಂದ ಸ್ತ್ರೀಯಳನ್ನು ಬೇಡ ಎನ್ನುವುದು ಪುರುಷರ ಲಕ್ಷಣವಲ್ಲ. ಯಾತಕ್ಕೆ ಲಕ್ಷಣವಲ್ಲ ಸುಂದರಿ. ನಿನ್ನ ಪ್ರೀತಿಯನ್ನು ಒಪ್ಪಿಕೋ ಧೀರ. ಎಷ್ಟು ಮಾತ್ರಕ್ಕೂ ಒಪ್ಪಿಗೆಲ್ಲ ಸುಂದರಿ. ನೀನೇ ನನ್ನ ಧೀರ. ಮಾತನಾಡಿದೆ ಶ್ರೀಗಳೇ. ವಯ್ಯಾರಿ, ನಿನ್ನಲ್ಲಿ ಕಪಟ ಮಾಯವನ್ನು ಬೆಟ್ಟದಷ್ಟು ಹದಕಾಗಿರುವುದು. ಸರ್ವ ಜಗತ್ತಿಗೆ ಆಹಾರ ಕರ್ತನಾದ ಚಂದ್ರನು ಈ ರೀತಿಗಾಗಬೇಕೆಂದರೆ ಗುರುಪತಿಯಾದ ತಾರ ಎಂದು ಮೋಹಿಸಿದ ಕಾಲವು ಉಂಟು. ಮಾಸದಲ್ಲಿ 15 ದಿವಸ ಕತ್ತಲು ತೋರುವುದು, 15 ದಿವಸ ಸಂಪೂರ್ಣವಾದ ಬೆಳದಿಂಗಳನ್ನು ತೋರುವುದು. ಅಹೋ ಮೇನಕ, ಚಂದ್ರನು ಈ ರೀತಿಗಾಗಬೇಕೆಂದರೆ ಪರಹೆಂಡರಲ್ಲಿ ಕ್ರಮವನ್ನು ಪ್ರಯೋಗಿಸಿ ಶಾಪಕ್ಕೆ ಗುರಿಯಾದರು. ಅಹೋ ಮೇನಕ, ಎಷ್ಟು ವಿಧದಿಂದ ಹೇಳಿದ್ರು ನಿನ್ನ ಮಾಯಾಜಾಲಕ್ಕೆ ಮನಗಾಡುವುದಿಲ್ಲ. ಕೂಡಲೇ ಒಂಟುವಾಗ ಈಗಲೇ ಮೇನಕ. ರಾಮ, ಅಹೋ ಮೇನಕ, ಹೊರಟು ಹೋಗಬೇಕು. ಏಕೆ ಭಯವಾಗಿರುವುದು? ಯಾಕೆ ಭಯ ಮೇನಕ? ಹೊರಟು ಹೋಗುವಂತೆ ಹೇಳುವೆಯಾ? ನಾನು ಇಲ್ಲಿ ಬಂದಿಲ್ಲ. ಯಾತಕ್ಕಾಗಿ ಬಂದ್ರಿ? ಎತ್ತ ತಾಯಿಯನ್ನು ಜನನಿ ಹಾಸಿರನ್ನು ಪಡೆದು ಕೈಲಾಸ ಪರ್ವತದಲ್ಲಿ ತಪ್ಪವನ್ನು ಕೈದ ಬಳಿದ ನೀರ
ಹಸ್ತವನ್ನು ಸಂಪರ್ಕಕ್ಕೆ ಬಂದದ್ದು ನನ್ನ ಪ್ರೀತಿಯನ್ನು ಒಪ್ಪಿಕೋ. ಮಾತನಾಡಿದ ಶ್ರೀಯೇ ನನ್ನ ನಿನ್ನ ಪ್ರೇಮ ಗೀತೆ, ನನ್ನ ನಿನ್ನ ಪ್ರೇಮ ಗೀತೆ, ಆಡೋ ಪ್ರತಿ ಕ್ಷಣವು ಒಂದೇ ಏನೇ, ಆಡೋ ಪ್ರತಿ ಕ್ಷಣವು ಒಂದೇ ಏನೇ. ನನ್ನ ನಿನ್ನ ಪ್ರೇಮ ಗೀತೆ, ನನ್ನ ನಿನ್ನ ಪ್ರೇಮ ಗೀತೆ, ಬಾಳೋ ಪ್ರತಿ ಕ್ಷಣವು ಒಂದೇ ಸುಂದರ, ಅಹೋ ಮೇನಕ, ನಾನಿಷ್ಟು ಬೇಡಿಕೊಂಡರೂ ಒಂದೇ ಹಠವನ್ನು ಹಿಡಿದಿರುವುದಲ್ಲ. ಹೌದು ಮೇನಕ, ನನ್ನ ಪ್ರೀತಿಯನ್ನು ಒಪ್ಪಿಕೋ, ನನ್ನ ಪ್ರೀತಿಯನ್ನೇ ಸ್ವೀಕರಿಸು. ಅಹೋ ಮೇನಕ, ನನ್ನ ದೇವೇಂದ್ರನ ರಾಣಿಗೋ ಇಲ್ಲವೇ ಕಂಡು ಕಂಡವರಿಗೆ ಎದುರಾಗಿರೋ ಇಡೀ ನನ್ನ ಗಲ್ಲ. ಅಹೋ ಶ್ರೀಯೇ, ಅಹೋ ನೀಚಳೆ ಪರಮ ಪಾಪಿಷ್ಟಳೆ ಸುಂದರ, ಚಂಡ ಪ್ರಚಂಡ ಹಿಂಡರಾಯರ ಗಂಡ ಉದ್ದಂಡನಾದ ಈ ಭಾರ್ಗವರಾಮನು. ಅಹೋ ಶ್ರೀಯೇ, ನಿಮ್ಮಂತ ಕಪಟ ಸ್ತ್ರೀಯರನ್ನು ಬೆರೆಯುವನಂತೆ ಕಾಮಾಂಧನ ಇನ್ನೊಮ್ಮೆ ನನ್ನ ಹೆಸರಿಗೆ ನಿಂತ ಮಾತನಾಡಿದ್ರೆ ನಿನ್ನ ದೇಹವನ್ನು ಚಿನ್ನ ಚಿತ್ರವನ್ನು ಮಾಡಿ ಹಿಂಡು ಕೂತೊಳಗೆ ಉಳಿಸಿಬಿಡುವ ನಾರೇ ಇಳಿದ ಮಟ್ಟಣಕ್ಕೆ ತಾರೆ. ಅಹೋ ಮೇನಕ, ಮೇನಕ ಎಂದು ಕರೆಯುವೆ. ಯಾತಕ್ಕೆ ಕರಿಬಾರ್ದು ಮೇನಕ? ಪ್ರೀತಿಯಿಂದ ಒಂದೇ ಒಂದು ಸಲ ಸತಿ ಎಂದು ಕರೆಯಬೇಕಲ್ಲ. ಏನು ನೀತಿ ಮಾತನಾಡಿಯಲ್ಲ ಕಾಮಂದಳೆ. ರಾಮ, ಅಹೋ ಶ್ರೀಯೇ, ಸುಮ್ಮನೆ ನನ್ನ ಪ್ರೀತಿಯನ್ನು ಒಪ್ಪಿಕೋ. ಎಷ್ಟು ಮಾತುಕ್ಕೆ ಒಪ್ಪಿಗೆ ಮೊದಲ ನನ್ನ ತಾಯಿಯನ್ನು ಮಾತು ಕೊಟ್ಟು ಬಂದ ಮೇನಕ ಸೇರಿದಂತೆ ಕಾಣುತ್ತಾಳೆ ಅಂತ ಮಾಡುವುದಿಲ್ಲ ಮೇನಕ. ಎಷ್ಟು ಮಾತು ನೋಡಲಿಲ್ಲ, ನಮ್ಮ ಎತ್ತ ತಾಯಿ ಜನೆಯನ್ನು ಮಾತುಗಳನ್ನು ಮಾಡಿಕೊಂಡಿರುವರು. ಹೌದು, ಹೌದು ಮೇನಕ. ಸಿಂಧು ಸಿಂಧೂರ ಮಲ್ಲಿಗೆ
ಸ್ವಲ್ಪ ಕೊಡ್ತೀರ ಹಲೋ ಹಲೋ ಭಾಗ್ಯ ಕುಮಾರ ಅದು ನಿನಗ ದೃಢ ನಿರ್ಧಾರ ಬ್ರಹ್ಮಚಾರಿ ಎಂದರೆ ನಿನಗೆ ಸರಿ. ಆ ಪರಶುರನ ಪಡೆದುಕೊಂಡು ನಿನ್ನನ್ನು ಪರೀಕ್ಷೆ ಮಾಡಿದವರೇ ನಾನು. ಹೌದು ನಿನಗ ಇಲ್ಲಿ ನಾನೇ ಸೋತೆ ನೀನೇ ಗೆದ್ದೆ. ಸಹಜವಾಗಿ ಸೋಲ್ಬೇಕು ನಿನಗ ಭಾರ್ಗವರಾಮ, ಆ ಪರಶುರನಲ್ಲಿರುವ ಪರಶುನ ತೆಗೆದುಕೊಂಡು ಜನರ ಕಷ್ಟವನ್ನು ನೆರವೇರಿಸು, ದುಷ್ಟರನ್ನು ಸಂಹರಿಸು. ಭಾರ್ಗವ ರಾಮ, ಜಗಳ ಕೊಂಡಾಡಲಿ ನಿನ್ನ ನೇಮ. ಇಂದ್ರನ ರಾಣಿ ಪರಮಪಾವಣಿ ಪರಶಿವನ ಕರದಲ್ಲಿರುವ ತ್ರಿಶೂಲವನ್ನು ಹತ್ತಿರದಲ್ಲಿ ಶ್ರೇಷ್ಠ ಜನರನ್ನು ಶಿಕ್ಷಿಸಿ ರಕ್ಷಣೆ ಮಾಡಬೇಕು. ಶ್ರೇಷ್ಠ ಜನರನ್ನು ಶಿಕ್ಷಿಸಿ ದುಷ್ಟ ಜನರನ್ನು ಶಿಕ್ಷಿಸಬೇಕು. ಜಾಗೃತಿಯಲ್ಲಿ ಶಿವನ ಪರ್ವತವನ್ನು ದಾರಿಯಲ್ಲಿ ಕುಳಿವಂತವಾದ ಮೇಲಕ ಈಗ ಮೆಚ್ಚಿದ ನಿಮ್ಮ ಬಿಂಕ ಹನುಮಂತ